ಡಿಸಿಎಂ ಮಾತ್ರ ಬಟ್ಟೆ ತೆಗೆದುಕೊಳ್ಳುವಂತಹ ದರಿದ್ರ ನನಗಿನ್ನೂ ಬಂದಿಲ್ಲ ಎಂಬ ಎಚ್ಡಿಕೆ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೆ ತಿರುಗೇಟು ನೀಡಿದರು. ಬೆಂಗಳೂರಿನಲ್ಲಿ ಪ್ರತಿಕ್ರಿಯಿಸಿದ ಅವರು ಎಚ್ಡಿಕೆ ಏನು ಹೇಳಿದ್ರು, ಸರ್ಕಾರ ರಚನೆಗೆ ತಯಾರಿ ಮಾಡಿಕೊಳ್ಳುತ್ತೇವೆ ಎಂದಿದ್ರು. ಅದಕ್ಕೆ ನಾನು ಗಿಫ್ಟ್ ಕೊಡೋಣ ಅಂತ ಹೇಳಿದ್ದೆ. ಅವರ ಸರ್ಕಾರ ಬರೋದು ಇಲ್ಲ, ಅವ್ರು ಗೆಲ್ಲೋದು ಇಲ್ಲ, ಅವ್ರ ಸರ್ಕಾರ ಬರುತ್ತಾ ಅನ್ನುವ ಪ್ರಶ್ನೆ ಮಾಡಿದ್ದಾರೆ. ಅದು ಸಾಧ್ಯನಾ ಅಂತ ಕೂಡ ಕೇಳಿದ್ರು, ಅಂತ ವ್ಯಂಗ್ಯ ಕೂಡ ಮಾಡಿದ್ರು. ಇದೇ ವೇಳೆ ವಸತಿ ನಿಗಮದಲ್ಲಿ ಲಂಚದ ಬಗ್ಗೆ BR ಪಾಟೀಲ್ ಮಾಡಿದ ಆರೋಪದ ಬಗ್ಗೆ ಪ್ರತಿಕ್ರಿಯಿಸಲು ನಿರಾಕರಿಸಿದ ಅವರು, ಅದು ನನಗೆ ಗೊತ್ತೇ ಇಲ್ಲ ಎಂದಷ್ಟೇ ಹೇಳಿ ಹೊರಟೋದ್ರಂತೆ. ಮುಸ್ಲಿಮರಿಗೆ ವಸತಿ ಯೋಜನೆಯಲ್ಲಿ 15% ಮೀಸಲಾತಿಗೆ ಬಿಜೆಪಿ ಟೀಕೆ ವಿಚಾರವಾಗಿ ಮಾತನಾಡಿದ ಅವರು, ನಾವು ಯಾರದ್ದು ಕಿತ್ತಿ ಕೊಡ್ತಾ ಇಲ್ಲ. ವರದಿ ಪ್ರಕಾರ ಗ್ರಾಮೀಣ ಪ್ರದೇಶದಲ್ಲಿ ಜನ ಇಲ್ಲ ಅಂತಿತ್ತು. ಹಿಂದೆ ನಾನೇ ಪರಿಶೀಲನೆ ಮಾಡಿದಾಗ 10% ಮೈನಾರಿಟಿಗಿತ್ತು. ಕ್ಯಾಬಿನೆಟ್ನಲ್ಲಿ ಕೂಲಂಕುಷವಾಗಿ ಚರ್ಚೆ ಮಾಡಿದ್ದೇವೆ ಎಂದು ಸ್ಪಷ್ಟಪಡಿಸಿದ್ರು ಡಿಸಿಎಂ. ಬಿಜೆಪಿಯವರು ರಾಜಕೀಯ ಮಾಡ್ತಾರೆ. ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅಂತ ಜನರಲ್ಲೇ OBCಗೂ ಮಾಡಿ ಕೊಟ್ಟಿದ್ದೇವೆ. ಅವರು ಏನೇನು ಮಾಡಿದ್ದಾರೆ ಎಂದು ಗೊತ್ತಿದೆ. ವಿಧಾನಸಭೆಯಲ್ಲಿ ಚರ್ಚೆ ಮಾಡಲಿ ಅಂತ ಸವಾಲು ಹಾಕಿದ್ರು ಉಪಮುಖ್ಯಮಂತ್ರಿ DK ಶಿವಕುಮಾರ್. ಅಂಥ ದರಿದ್ರ ನನಗೆ ಬಂದಿಲ್ಲ. ಅವರಿಂದ ನಾನು ಬಟ್ಟೆ ಹೊಲಿಸ್ಕೊಳ್ಳೋದು ಇದೆಲ್ಲ ಅಂಥ ದರಿದ್ರ ಈ ನಾಡಿನ ಜನತೆ ನನಗೆ ಕೊಟ್ಟಿಲ್ಲ. ದರಿದ್ರ ಇರೋದು ಅವರಿಗೆ, ದುಡ್ಡಿನ ದರಿದ್ರ. ಆ ಪಾಪದಾಣದಿಂದ ನಾನು ಅವರಿಂದ ಬಟ್ಟೆ ತರಿಸ್ಬೇಕಾ? ನನಗೆ ಬಟ್ಟೆ ಬೇಕಾದರೆ ಈ ನಾಡಿನ ಜನ ಇದ್ದಾರಲ್ಲ, ಇಲ್ಲಿವರೆಗೆ ಬೆಳೆಸಿರೋರು ಅವರೇ ತಂದು ಕೊಡ್ತಾರೆ. ಇಂಥ ಪಾಪದಾಣ ಲೂಟಿ ಹೊಡೆದಿರ್ತಕ್ಕಂಥ ಇಂಥ ವ್ಯಕ್ತಿಗಳಿಂದ ತರಿಸ್ಕೋಬೇಕಾ? ನಾನು ಅಂಥ ದರಿದ್ರ ಬಂದಿದ್ದೀನಿ ನನಗೆ. ಬನ್ನಿ, ಅಧಿಕಾರ ಇದೆ, ಮಾಡ್ಕೊತಾರೆ, ಮಾಡಲಿ, ಬನ್ನಿ. ಅದೆಲ್ಲ ಬೇಡ, ಬನ್ನಿ. ಇದೆಲ್ಲ ಸಮಯ ಬರುತ್ತೆ, ಕೆಲವೆಲ್ಲ ಉತ್ತರ ಕೊಡೋದಕ್ಕೆ ಸಮಯ ಬರಬೇಕು. ಬನ್ನಿ. ಅಂಥ ದರಿದ್ರ ನಾವು ಯಾರ್ದು ಕಿತ್ಕೊಡ್ತಾ ಇಲ್ಲ. ಒಂದು, ತಮ್ಮೆಲ್ಲರೂ ಕೂಡ ಮಾಹಿತಿ ನಾನು ಕೊಡ್ತಾ ಇದ್ದೀನಿ, ನಾವು ಯಾರು ಸಹಚಾರ ವರದಿ ಇತ್ತು. ಒಂದು, ಗ್ರಾಮೀಣ ಪ್ರದೇಶದಲ್ಲೂ ಕೂಡ 15%, 10% ಇತ್ತು. ಗ್ರಾಮೀಣ ಪ್ರದೇಶದಲ್ಲಿ ಜನ ಇಲ್ಲ, ಗ್ರಾಮೀಣ ಪ್ರದೇಶದಲ್ಲಿ ಮುಸ್ಲಿಮ್ಸ್ ಇಲ್ಲ, ಅದು ಲ್ಯಾಪ್ಸ್ ಆಗ್ತಾ ಇದೆ. 10% ಮುಸ್ಲಿಮ್ಸ್ ಇರಬೇಕಂತ ಲ್ಯಾಪ್ಸ್ ಆಗ್ತದೆ. ಅದಕ್ಕೆ ನಾವು ಈಗ ಒಟ್ಟಾರೆ ಕ್ಷೇತ್ರದಲ್ಲಿ 10% ಮೈನಾರಿಟೀಸ್ ಕೊಡಬೇಕು ಅಂತಿತ್ತು. ಸೊ ಗ್ರಾಮೀಣ ಪ್ರದೇಶದಲ್ಲಿ ಇಲ್ಲದೆ ಹೋದಾಗ, ಮುಸ್ಲಿಮ್ಸ್ ಇಲ್ಲದೆ ಹೋದಾಗ ಎಲ್ಲಿ ಕೊಡಬೇಕು? ಲ್ಯಾಪ್ಸ್ ಮಾಡೋಕ್ಕಾಗ್ತದ? ಈಗ ಶೆಡ್ಯೂಲ್ ಕ್ಯಾಸ್ಟ್ ಅಲ್ಲೂ ಕೂಡ ಎಷ್ಟೋ ಕಡೆ ನಾವು ಶೆಡ್ಯೂಲ್ ಕ್ಯಾಸ್ಟ್ಗೆ ಪ್ರಿಫರೆನ್ಸ್ ಕೊಟ್ಟಿದ್ದೀವಿ. ಎಲ್ಲ ಹೆಚ್ಚು ಕಮ್ಮಿ 90% ಶೆಡ್ಯೂಲ್ ಕ್ಯಾಸ್ಟ್ ಅನ್ನ ಕ್ಲೋಸ್ ಆಗಿದೆ. ಹೊಸದಾಗಿರೋರೆಲ್ಲ ಫೌಂಡೇಶನ್ ಹಾಕೋಬೇಕು ಅವರು. ಎಸ್, ಒಂದು ಕಡೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿಕ್ಕೆ, ಇವರ ಪ್ರಕಾರ ಮುಖ್ಯಮಂತ್ರಿ ಆಗಲಿಕ್ಕೆ DK ಶಿವಕುಮಾರ್ ಅವರು ಹೇಳ್ತಾ ಇದ್ರು 28ಕ್ಕೆ ನಾನೇ CM, ನಮ್ಮದೇ ಸರ್ಕಾರ ಅಂತ ಘಂಟಾಘೋಷವಾಗಿ ಮೊನ್ನೆ KEB ಕಾರ್ಯಕ್ರಮದಲ್ಲಿ DK ಶಿವಕುಮಾರ್ ಅವರು ಘಂಟಾಘೋಷವಾಗಿ ಹೇಳಿದರು. ಇನ್ನೊಂದು ಕಡೆ ಕುಮಾರಸ್ವಾಮಿ ಕೂಡ ಹೇಳಿದರು ನಮ್ಮದೇ ಸರ್ಕಾರ ಬರುತ್ತೆ ಅಂತ. ಪಕ್ಷದಿಂದ ಸರ್ಕಾರ ಬರುತ್ತೆ ಅನ್ನೋದು ಬಹುಶಃ ತಪ್ಪಿಲ್ಲ ಅಂತ ಎಲ್ಲರಿಗೂ ಆಶಾಭಾವನೆ ಇರುತ್ತೆ. ನನ್ನ ಪಕ್ಷ ಅಧಿಕಾರಕ್ಕೆ ಬರುತ್ತೆ, ನಮ್ಮ ಪಕ್ಷ ಗೆಲ್ತೀವಿ, ನಾವು ಗೆಲ್ತೀವಿ ಅಂತ ಹೇಳೋದು ಸಹಜ. DK ಶಿವಕುಮಾರ್ ಅವರು ಒಂದು ಹೆಜ್ಜೆ ಮುಂದೆ ಹೋಗಿ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂದರು. ಅದೇನೇ ಇರಲಿ, ಕುಮಾರಸ್ವಾಮಿಗೆ DK ಶಿವಕುಮಾರ್ ಅವರು ನೀವು ಮುಖ್ಯಮಂತ್ರಿ ಅಂದ್ರಲ್ಲ, ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ ಮುಂದಿನ ಮುಖ್ಯಮಂತ್ರಿ ಅವರೇ ಅಂತ ಕೇಳಿರೋ ಪ್ರಶ್ನೆಗೆ DK ಶಿವಕುಮಾರ್ ಮೊನ್ನೆ ವ್ಯಂಗ್ಯವಾಗಿ ಉತ್ತರವನ್ನು ಕೊಟ್ಟಿದ್ರು. ಅವ್ರಿಗೆ ಬಟ್ಟೆ ಯಾವುದು ಬೇಕು ಕೇಳಿ ಹೊಲಿಸ್ಕೊಡೋಣ ಅಂತ. ಅದಕ್ಕೆ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಅಂಥ ದರಿದ್ರ ಬಂದಿಲ್ಲ ಅಂತ. DK ಶಿವಕುಮಾರ್ ಅವರೇ, ಕುಮಾರಸ್ವಾಮಿ ಅವ್ರಿಗೆ ನನಗೆ ಅಂಥ ದರಿದ್ರ ಬಂದಿಲ್ಲ, ಅದು ನೀವು ಲೂಟಿ ಹೊಡೆದಿರೋ ದುಡ್ಡಲ್ಲಿ ಅವ್ರು ಬಟ್ಟೆ ಹೊಲಿಸ್ಕೊಳಲ್ವಂತೆ. ಆತ ಕುಮಾರಸ್ವಾಮಿ ಅವರು ಹೇಳ್ತಾ ಇರುವಂತಹ ಮಾತು, DK ಶಿವಕುಮಾರ್ ಅವರು ಲೂಟಿ ಹೊಡೆದಿರೋ ದುಡ್ಡು ಅವ್ರ ಹತ್ರ ಇರೋದು, ದುಡ್ಡಿನ ದರಿದ್ರತನ ಇದೆ DK ಶಿವಕುಮಾರ್ಗೆ ಅಂತ ಕುಮಾರಸ್ವಾಮಿ ಅವರು ವ್ಯಂಗ್ಯ ಮಾಡಿದ್ದಾರೆ ಇವತ್ತು. ಸೊ ಇಂತಹ ಲೂಟಿಕೋರರ ದುಡ್ಡಲ್ಲಿ ನನಗೆ ಬಟ್ಟೆ ಹೊಲಿಸ್ಕೊಳ್ಳುವಂಥ ಕರ್ಮ ಇನ್ನೂ ಬಂದಿಲ್ಲ. ಸೊ ನನ್ನ ನಾಡಿನ ಜನತೆ ಇದ್ದಾರೆ, ಹಂಗಿದ್ರೆ ಅಂಥ ಪರಿಸ್ಥಿತಿ ಬಂದರೆ ನನ್ನ ಜನತೆನೇ ನನಗೆ ಕೊಡ್ತಾರೆ ಅನ್ನೋ ಮಾತನ್ನ ಇವತ್ತು ಕುಮಾರಸ್ವಾಮಿ ಅವರು ಹೇಳಿದರು. ಇನ್ನು DK ಶಿವಕುಮಾರ್ ಉಪಮುಖ್ಯಮಂತ್ರಿ ಮಾಧ್ಯಮದವರ ಹೇಳಿಕೆಯಿಂದ ನುಣುಚಿಕೊಂಡ ರೀತಿ ನಿಜಕ್ಕೂ ಆಶ್ಚರ್ಯವನ್ನು ತಂತು. ಯಾಕೆ ಅಂದರೆ BR ಪಾಟೀಲ್ ಅಂತಹ ಪ್ರಮುಖ ಹಿರಿಯ ರಾಜಕಾರಣಿ, ಹಿರಿಯ ಶಾಸಕರು ಕೂಡ ಅವರು, ಅಂಥವರ ಹೇಳಿಕೆಗೆ ಪ್ರತಿಕ್ರಿಯೆಯನ್ನು ಕೊಡಲಿಕ್ಕೆ ನುಣುಚ್ಕೊಂಡಿದ್ದು ನೋಡಿದ್ರೆ DK ಶಿವಕುಮಾರ್ ಅವರೇ ಅಂಗೈ ಆಗಿರೋ ಹುಣ್ಣಿಗೆ ಕನ್ನಡಿ ಬೇಕಾ ಅನ್ನುವ ಥರ ಇದೆ ನಿಮ್ಮ ನುಣುಚಿಕೊಳ್ಳುವ ಪ್ರಯತ್ನ.